ಇವತ್ತು ನಾನು ಮಂಗಳೂರು ಸ್ಟೈಲ್ ಕುಂದಾಪುರ ಸ್ಟೈಲ್ ಮಿಕ್ಸ್ ಮೀನು ಸಾರು ಮಾಡ್ತಿದ್ದೀನಿ. ನನ್ನ ಸ್ಟೈಲ್ ಮೀನು ಸಾರು ಮತ್ತೆ ಏನದು ಇದು ಇದು ಜೀರಿಗೆ ಒಂದು ಜೀರಿಗೆ ಅತ್ತ ಸಾಸಿವೆ ಸಾರಿ 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 ಸಾಸಿವೆ ಸಾರಿ ಸಾರಿ ಒಂದೇನ ಗಾತ್ರ ಅಂಡಿತ್ತೆ ಹುಳಿ ಇಷ್ಟು ತಗೊಂಡಿದ್ದೀನಿ ನಾನು ಹುಳಿ. ನಾನು ಡೈರೆಕ್ಟ್ ನಾಳೆ ಬೆಳಿಗ್ಗೆ ಬರ್ತೀನಿ. ದೋಸೆಗೆ ಅದನ್ನ ಹಾಕು ಎಂತ ತಿಂಬೋರಾ ಇದು ಮಾಡ್ಕೊಂಡೆ ನೋಡಿ. ಸೊ ಈಗ ಅದು ಕಡಿಲಿಕ್ಕೆ ಹಾಕಿದಾರಮ್ಮ, ಅದು ಅದ್ರ ಮೇಲೆ ಸಾರು. ಮೀನು ಕಟ್ ಮಾಡಿದ್ವಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರಗತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮಂಗಳೂರು ಸ್ಟೈಲ್ ಕುಂದಾಪುರ ಸ್ಟೈಲ್ ಮಿಕ್ಸ್ ಮೀನು ಸಾರು ಮಾಡ್ತಿದ್ದೀನಿ. ನನ್ನ ಸ್ಟೈಲ್ ಮೀನು ಸಾರು. ಸೊ ಇಲ್ಲೆಲ್ಲ ಐಟಮ್ಸ್ ನಮ್ಮಮ್ಮ ತೆಗೆದು ಕೊಟ್ಟಿದ್ದಾರೆ ನನಗೆ, ಯಾಕಂದರೆ ನಂಗೆ ಅಂದಾಜಾಗಲ್ಲ. ಇವಾಗ ಫಸ್ಟ್ ಟೈಮ್ ಮಾಡ್ತಿರೋದು ನಾನು. ಅಂದರೆ ನಾನೀಗ ಸಾಂಬಾರು ಮಾಡಿದ್ದೀನಿ, ಅಂದರೆ ಈ ದಾಲ್ ಅಂಥದ್ದೆಲ್ಲ ಮಾಡ್ತೀನಿ, ಅವ್ರು ಬ್ರೇಕ್ಫಾಸ್ಟ್ ಇದೆಲ್ಲ ಗೊತ್ತು. ಬಟ್ ಮೀನು ಸಾರು ನನಗೆ ಕಡ್ದು ಮಾಡ್ಲಿಕ್ಕೆ ಗೊತ್ತಿಲ್ಲ. ಬಿಕಾಸ್ ಐ ಕರೆಕ್ಟ್ ದಾದ ಬಂದ್ಬೇಕು ಕನ್ನಡ ಮಸಾಲ ಮಾಡ್ಲಿಕ್ಕೆ ನಂಗೆ ಗೊತ್ತಾಗಲ್ಲ, ಅಂದಾಜು ಗೊತ್ತಾಗಲ್ಲ. ಸೊ ಅದಕ್ಕೆ ಅಮ್ಮ ಎಲ್ಲ ತೆಗೆದು ಕೊಟ್ಟಿದ್ದಾರೆ ನನಗೆ. ಇವಾಗ ನನ್ನ ಕೈ ಅಳತೆಗೆ ಎಷ್ಟು ನಾವು 4 ಜನಕ್ಕೆ ಎಷ್ಟು ಬೇಕು ಅಂತ ಅಂದಾಜು ಮಾಡಿಕೊಂಡು ನೆಕ್ಸ್ಟ್ ಟೈಮಿಂದ ನಾನು ಒಬ್ಬಳೇ ಮಾಡ್ತೀನಿ, ಅಮ್ಮನ ಹೆಲ್ಪ್ ಇಲ್ಲದೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಫಸ್ಟಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಬೇಕು. ಒಂದು ಪಪ್ಪು ಜೊತೆ ಕೈತಲ್ಲ. ಫಸ್ಟ್ ಎಣ್ಣೆನಾ? ಫಸ್ಟ್ ನಾವು ತೆಂಗಿನೆಣ್ಣೆ ಯೂಸ್ ಮಾಡ್ತಿದ್ದೇವೆ. ಏತು ಈರುಳ್ಳಿ ಒಂದರಗ ಕಾಯ್ಬೇಕು. ಸೊ ಇಲ್ಲಿ ಈರುಳ್ಳಿ ಇದೆ, ಆಮೇಲೆ ಬೆಳ್ಳುಳ್ಳಿ ಇದೆ, ಶುಂಠಿ ಇದೆ, ಒಂದು ಬೇಸಪ್ಪ ಕರಿಬೇವು ಕರಿ ಒಂದು ಬೇಸಪ್ಪ ಒಂದು ನುಂಗುದುಂಡು ಮೆಲ್ಲಚ್ಚು ಪಾಡುನಾ ಸೌಂಡ್ ಉಂಟು ಪಾಡ್ವಾ. ಸೊ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಒಂದೇ ಪಾಡ್ಬಿಟ್ಟಿದ್ಯಾ ಫ್ರೈ ಬ್ರೌನ್ ಹಾಕ್ಲಕ್ಕಲ್ಲ, ಸ್ವಲ್ಪ ಬೇಯಬೇಕು. ಬಾಡಬೇಕು ಹಾಂ ಬಾಡೋಡು ಬಾಡು ಹೊಡ್ಕೊಂಡ ಬಾಡು ಫ್ರೈ ಆಗಬೇಕು. ಹಾಂ ಫ್ರೈ ಆಗಬೇಕು. ಅಂಡ ಫ್ರೈ ಆಗಬೇಕು, ಫುಲ್ಲು ಅಲ್ಲ, ಅರ್ಧ ಬೇಯಬೇಕಿದೆ. ಯಾಕಂದರೆ ಮತ್ತೆ ಮತ್ತೆ ಇದನ್ನು ಪುನಃ ಗ್ರೈಂಡರಿಗೆ ಹಾಕ್ಕೊಳ್ತೀವಿ ಅದಕ್ಕೆ. ಅಂಡ ಚೂರ ಅವ್ರು ಬೇಡ ಕಟ್ ಮಾಡಿ ನೋಡಿ. ಸೊ ನಾನಿಲ್ಲಿ ಕೆಂಪು ಮೆಣಸು ತಗೊಂಡಿದ್ದೀನಿ, ಒಣ ಮೆಣಸು. ಇದರಲ್ಲಿ ಒಂದು 30 ಇದೆ. ಆ್ಯಂಡ್ ನಿಮ್ಮ ಖಾರ ಎಷ್ಟು ಬೇಕೋ ಅದ್ರ ಪ್ರಕಾರ ಹಾಕ್ಕೊಳ್ಳಿ. ಅವ್ನು ಮಲ್ಸದ ಗಟ್ಟಿ ಯಾವ ಫ್ರೈ ಆಗುತ್ತೆ. ಸೊ ಇವಾಗ ಇಲ್ಲೆಲ್ಲ ಸ್ಪೈಸಸ್ ಅಮ್ಮ ತೆಗೆದುಕೊಟ್ಟಿದ್ದಾರೆ. ನಾನು ಇವಾಗ ಇದನ್ನ ಅಂದಾಜು ಮೇಲೆ ಹಾಕ್ತೀನಿ. ರಡ್ಡು ಮುಷ್ಟಿ ಅತ್ತೆ 1 2 ಮುಷ್ಟಿ ಹಾಕಿದ್ದೀನಿ. ಇದು ಕೊತ್ತಂಬರಿ ಹಾಕಿದ್ದೀನಿ. ಅದಾದಮೇಲೆ ಜೀರಿಗೆ ಒಂದೇ ತಿಪ್ಪು 1 ಟೇಬಲ್ ಸ್ಪೂನು. ನೆಕ್ಸ್ಟ್ ಇದು ಸಹ 1 ಟೇಬಲ್ ಸ್ಪೂನ್ ಹಂಗೆ ಬರುತ್ತೆ. ಏನದು ಇದು ಜೀರಿಗೆ ಒಂದು ಜೀರಿಗೆ ಅತ್ತ ಸಾಸಿವೆ ಸಾರಿ 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 ಸಾಸಿವೆ ಸಾರಿ ಸಾರಿ. ಆಮೇಲೆ ಒಂದು ಮೆಂತೆ, ಸ್ವಲ್ಪ ಚಿಟಿಕೆ ಮೆಂತೆ. ಆಮೇಲೆ ಅವೇನು ಓಮ ಸ್ವಲ್ಪ 1/4 ಟೇಬಲ್ ಸ್ಪೂನ್, ಒಂದು ಕರೆಂಟ್ ಒಂದು. ಆಮೇಲೆ ಇದು ಸ್ವಲ್ಪ, ಇದು ಖಾರ ಜಾಸ್ತಿ ಆಗುತ್ತೆ, ಜಾಸ್ತಿ ತಗೊಂಡ್ರೆ. ಮೆಣಸು, ಕಾಳು ಮೆಣಸು, ಕಪ್ಪು ಮೆಣಸು, ಪೆಪ್ಪರ್, ಕಾಳು ಮೆಣಸು. ಹಾಂ ತಾತ ನೀ ಏನು ಮಾಡ್ಪುನು. ಹಾಂ ಸೊ ಇದೆಲ್ಲ ಹಾಕಿ ರೋಸ್ಟ್ ಮಾಡಬೇಕು. ಮಂಚೂರು ಪಡ್ರಾಗಿಜ್ಜಾ ಅವು ಕರೆಂಟ್ ಇಜ್ಜ ಜಾಸ್ತಿ ದಿಂದ ಫ್ರೈ ಆಗುತ್ತೆ. ಸರಿ ಅದೇ ಇದು ಮಿಕ್ಸ್ ಮಾಡಿ ಪಡವ ಮಲ್ಲಿ ಅವ್ನು ಮಲ್ದಾರ. ಸೊ ಇವಾಗ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, 1 ತೆಂಗಿನಕಾಯಿ. ಸೊ ಅದನ್ನ ಹಾಕೊಳ್ತಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಅರಿಶಿನ
ಹಿಂದೈತ ಒಂದು ಚಮಚ ಇದ್ದಾವ ಒಂದು ಚಮಚ ಯಾವ್ದು ಏತೈತೆ ಪಾಡಿಯಾನ ತೂಕ ತೂಕ ನೀರು ಪಡೆದ ಸೊ ನಾನು ಇಷ್ಟು ಒಂದೇನ ಗಾತ್ರ ಅಂಡಿದ್ದೆ ಹುಳಿ ಹುಳಿ ಇಷ್ಟು ತಗೊಂಡಿದ್ದೀನಿ ನಾನು ಹುಳಿ ಇದನ್ನ ಒಂದು ಇದಕ್ಕೆ ಹಾಕಿ ನಾನು ಅವಾಗ ತೆಂಗಿನಕಾಯ್ದು ಏನಕ್ಕೆ ಹಾಕೊಂಡಿದ್ದೆ ಅದಕ್ಕೆ ಹಾಕಿ ಇದಕ್ಕೆ ಇವಾಗ ನೀರು ಹಾಕಿಡ್ತೀನಿ ನಾವೆಷ್ಟು ಮೆಣಸು ತಗೊಳ್ತೀವಿ ಅದರ ಅಂದಾಜಲ್ಲಿ ತಗೊಳ್ಬೇಕು ಅಂದರೆ ಖಾರ ಜಾಸ್ತಿ ಆದರೆ ಇದನ್ನು ಸ್ವಲ್ಪ ಜಾಸ್ತಿ ಹಾಕಿ ಅಲ್ಲೇ ಮಿಸ್ ಮ್ಯಾಚ್ ಅದು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಷ್ಟೇ. ನಾನು ಡೈರೆಕ್ಟ್ ನಾಳೆ ಬೆಳಿಗ್ಗೆ ಬರ್ತೀನಿ ದೋಸೆಗೆ ಅದನ್ನ ಹಾಕು ಎಂತ ತಿಂಬೋರಾ ವಿಡಿಯೋ ಇವ್ರು ತಿಂಬೋರು ನಾನು ಮಾಡೋದು ಸಾರು ತಿಂಬೋರು ಹಾಕ್ತಾ ಇದ್ನಾ ವಿಡಿಯೋ ಹಾಕ್ತೆ ಯೂಟ್ಯೂಬಿಗೆ ಹಾಕಕ್ಕ ನಾ ಹಾಕ್ತೆ ನೀವು ಹಾಕಿದ ನಾ ಅಲ್ಲ ಹಾಕ್ತೇನೆ ನೀವೇ ಹಾಕೋದು ನಾನು ಎಂತ ಮಾಡಿ ಈಗ ನಾಳೆ ಬನ್ನಿ ಅಲ್ಲ ರಾತ್ರಿ ಬನ್ನಿ ಆಯ್ದಿರ್ ನಾಳೆ ಬೆಳಿಗ್ಗೆ ಬನ್ನಿ ಸರಿ ಸರಿ ನಂದು ಎಕ್ಸ್ಪೆರಿಮೆಂಟ್ ತಿನ್ಬೇಕು ಅಡ್ಡಿಲ್ಲ ಖಂಡಿತ ಬರ್ತೀನಿ, ಖಂಡಿತ ನೀರು ಬರ್ತಾಳೆ ಇವತ್ತ ಹಾ? ನೀರು ತಿರ್ತು ಅನ್ಮಲ್ ఉందా టర్నా ఉంది టర్నా ఉంది ಇದೇನು ఉంది ನೀರು ಬೇಡ ಎಂತ ಬೇಡ ತಾರೆ ಪಡು ಅದು ಅಂಚೆ ಹೊರನೇ ಪಾಡೋಡ್ತಿ ಸೌಟ್ ಕೈಟ್ ಬೇಡ ಸೈಡಿಗೆ ಬೇಡ ಸೈಡಿಗೆ ಸೊ ನಂಗೆ ಆಗಿಲ್ಲ ಅದಕ್ಕೆ ಅಮ್ಮ ಮಾಡ್ತಿದ್ದಾರೆ ಹನ್ನೊಂದು ಈ ತರ ಸ್ಟಕ್ ಆಗ್ತದ ಸ್ಟಕ್ ಆದಾಗ ಟರ್ನ್ ಮಾಡ್ಬೇಕು ಟರ್ನ್ ಮಾಡ್ಲಿಕ್ಕೆ ನಂಗೆ ಗೊತ್ತಾಗ್ತಿಲ್ಲ ಸೊ ಅಂಚೆ ಮಲ್ದಾಡ್ತಾ ಸೊ ಅದು ಟರ್ನ್ ಮಾಡಬೇಕಾದ್ರೆ ಕೈ ಇದು ಮಾಡ್ಕೊಂಡೆ ನೋಡಿ ಸೊ ಅದಕ್ಕೆ ಅಮ್ಮ ಮಾಡ್ತಿದ್ದಾರೆ ಇವಾಗ ಅದು ಏನೋ ಒಂದು ಚೂಳಿ ಎದ್ದು ಬಂದಿದೆ ಕೈದು ಬೇನೆ ಚಾರ್ಮ ಸಾರಿ ನೋಡಿ ಎಡ್ವರ್ಟ್ ಮಾಡ್ಕೊಂಡೆ ಎಡ್ವರ್ಟ್ ಅಲ್ಲ ನಾವು ಕರೆಕ್ಟೇ ಮಾಡಿದೆ ಅದೇನೋ ಆಯ್ತು ಟರ್ನ್ ಅವ್ರು ಸರಿ ಹೇಳಿಲ್ಲ ಯಾವ ಥರ ಟರ್ನ್ ಮಾಡಬೇಕಂತ ಸೊ ಇವ್ರು ಬ್ಯಾಂಡೇಜ್ ತಂದ್ಕೊಟ್ರು ಕೈ ಕಾಣೋದು ಇದು ವಿಡಿಯೋ ಎಲ್ಲ ಕಾಣಿಸಿಲ್ಲ ನಾ ಎಲ್ಲಿ ಫ್ರೆಂಡ್ಲಿ ಫೋಟೇಜ್ ಅಂತ ಹಾಕಿದ್ರೆ ಬರ್ತೈತೆ ಏನಾರ್ನೇ ಸಬ್ಸ್ಕ್ರೈಬ್ ಮಲ್ಪದೆ ಹಾ ಇತ್ತು ಹಾಂ ಬರ್ತಾ ಇರುತ್ತೆ ಕಾಣ್ತಾ ಇருக்கு ಲೈಕ್ ಕೊಡ್ತಾ ಇರ್ಕಕ್ಕ ಅದು ದೊಡ್ಡದ ಅಂತಾಳೆ ಇದು ಬೇಡ್ದ ಅಲ್ಲ ಅದು ಚಿಗ್ಗಾಯಿ ಅದಕ್ಕೆ ಎಂತ ಕಷ್ಟ ದೊಡ್ಡ ಇದೆ ಮಾಡಿ ಅದೇ ವೈಟ್ ಮಾಡಿ ಪರ್ಸಿದಕ್ಕೆ ಮೂಲಂ ಬೇಕಾ ಬೇಡ ಸೊ ನಮ್ಗೆ ಅಲ್ಲಿ ತಂದ್ರೆ ಈಗ ಅದು ಕಡಿಲಿಕ್ಕೆ ಹಾಕಿದಾರಮ್ಮ ಅದು ಅದ್ರ ಮೇಲೆ ಸಾರು ಮೀನ್ ಕಟ್ ಮಾಡಿದ್ವಿ ನಾವು ಪಾತ್ರೆನ ಡೈರೆಕ್ಟ್ ಇದ್ರಲ್ಲಿ ಇಟ್ಕೊಂಡಿದ್ದೀವಿ ಗ್ಯಾಸಲ್ಲಿ ಇಟ್ಟು ಇವಾಗ ಅದನ್ನ ಬಾಯ್ಲ್ ಮಾಡಬೇಕು ಒಂದು ಬಾಯ್ಲ್ ಮಲ್ಪನಗನೆ ಕುದಿಸೋದು ಪಾಡೋಡ ಬಕ್ಕ ಪಾಡೋಣ ಕುದಿಬೇಕು ಸೊ ಕುದಿಸಿದ ನಂತರ ಮೀನು ಹಾಕಬೇಕು ಮೀನಿಗೆ ಕಟ್ ಮಾಡಿದ್ದಾರೆ ಕಲರ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಿದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಕಾತೊಂದು ಕೂಡ ಬಿಡೋಣ ಬೇತೇನ ಮತ್ತೆ ಪಾಡೋಣ ಈಗ ಈರುಳ್ಳಿ ಮತ್ತು ಮೆಣಸನ್ನು ಹಾಕೊಳ್ತಿದ್ದಾರೆ ಟೊಮೆಟೊ ಇದ್ರೆ ಟೊಮೆಟೊನ ಹಾಕೊಳ್ಬೋದು ಇದು ಒಂದು ಜಾವ ಒಂದು ಈರುಳ್ಳಿ ಮತ್ತು 2 ಮೆಣಸು ಹಾಕಿದ್ದಾರೆ ಕರೆಕ್ಟ್ ಒಂದು ಈರುಳ್ಳಿ 2 ಮೆಣಸು ಕರೆಕ್ಟ್ ಇದು ಆ್ಯಕ್ಚುಲಿ ದಪ್ಪ ಇರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ ಆಯಿತಾ ಅದು ಕುದಿಸಿದ ಮೇಲೆ ಇನ್ನೂ ಜಾಸ್ತಿ ದಪ್ಪ ಆಗುತ್ತೆ ಅದಕ್ಕೋಸ್ಕರ ಸೊ ನೋಡಿ ಇವಾಗ ಕೊದಿತುಂಟು ಆ್ಯಂಡ್ ಈ ಥರ ಕನ್ಸಿಸ್ಟೆನ್ಸಿ ಇದೆ ಇಷ್ಟಿರಲಿ ಸಮಂಡತಾ ಉಪ್ಪು ಕೂಡ ಈಗ ಮೀನನ್ನ ಹಾಕೊಳ್ಬೋದು